ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲ ಹಾಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಮೇನ್ ಆಗಿ ಆಯಿಲಿ ಸ್ಕಿನ್ ಇರೋರಿಗೆ ಯಾವ ಒಂದು ಮಾಯಿಶ್ಚರ್ ಬಜೆಟ್ ಫ್ರೆಂಡ್ಲಿ ಆಗಿ ಅಫೋರ್ಡಬಲ್ ಅಲ್ಲಿ ಅಂಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುವಂತದ್ದು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳೋಣ ಅಂತ ಇದೀನಿ. ಯೂಶಲಿ ನಾನು ಮೇಕಪ್ ಹೋದಾಗೂ ಆಯಿಲಿ ಸ್ಕಿನ್ ಇರೋರಿಗೆ ಅದೇ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ, ಮಾಯಿಶ್ಚರೈಸರ್ ನ. ಅಲ್ಲಿ ತುಂಬಾ ಜನ ಮೇಕಪ್ ಆರ್ಟಿಸ್ಟ್ ಗಳು ಅದೇ ಒಂದು ಮಾಯಿಶ್ಚರೈಸರ್ ನ ಯೂಸ್ ಮಾಡೋದನ್ನ ನಾನು ಸಹ ನೋಡಿದೀನಿ. ಯಾಕೆ ಅಂತಂದ್ರೆ ಇದು ತುಂಬಾ ಬಜೆಟ್ ಫ್ರೆಂಡ್ಲಿ ಆಗೂ ಇದೆ ಅಂಡ್ ಚೆನ್ನಾಗಿ ತುಂಬಾನೇ ವರ್ಕ್ ಆಗುತ್ತೆ. ಬಿಫೋರ್ ನಿಮ್ ಮೇಕಪ್ ಆಗಿರ್ಬೋದು, ನೀವು ಡೈಲಿ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಇನ್ಸ್ಟೆಡ್ ಅಂದ್ರೆ ಲೈಕ್ ಮಾಯಿಶ್ಚರೈಸರ್ ಸ್ಟೆಪ್ ಅಲ್ಲಿ ನೀವು ಈ ಮಾಯಿಶ್ಚರೈಸರ್ ನ ಖಂಡಿತ ಯೂಸ್ ಮಾಡಿದ್ರೆ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ. ಅಂಡ್ ಇದ್ರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂಡ್ ಯಾವ ರೀತಿ ವರ್ಕ್ ಆಗುತ್ತೆ, ಎಷ್ಟೆಲ್ಲ ಯೂಸ್ಫುಲ್ ಅಂಡ್ ಏನೆಲ್ಲ ಬೆನಿಫಿಟ್ಸ್ ಇದೆ ಆ ಇಂಗ್ರೀಡಿಯೆಂಟ್ಸ್ ಗಳನ್ನ ನಮ್ಮ ಒಂದು ಆಯಿಲಿ ಸ್ಕಿನ್ ಮೇಲೆ ಯೂಸ್ ಮಾಡೋದ್ರಿಂದ ಅಂತ ತಿಳಿಸ್ಕೊಡೋಣ ಅಂತ ಇದೀನಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಯಾರಿಗೆಲ್ಲ ಡೌಟ್ಸ್ ಇರುತ್ತೆ ಅವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ವಿಸಿಟ್ ಮಾಡೋರು, ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬಾ ಡ್ರ್ಯಾಗ್ ಮಾಡಕ್ ಹೋಗಲ್ಲ. ಇದನ್ನ ಒಂದು 5 ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡು ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಸೊ ಫಸ್ಟ್ನೇದಾಗಿ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಬಟ್ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅಂಡ್ ಅದ್ರಲ್ಲಿ ಯೂಸ್ ಮಾಡಿದ್ರು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಅದ್ರಿಂದ ಏನ್ ಯೂಸ್ ಅಂತ ಗೊತ್ತಿರಲ್ಲ. ಸೊ ಅದೊಂದು ಬೆನಿಫಿಟ್ ಆಗುತ್ತೆ ನಿಮ್ಗೆ ಈ ವಿಡಿಯೋ ಮೂಲಕ. ನಾನು ತುಂಬಾ ಲಾಂಗ್ ಟೈಮ್ ಇಂದ ಯೂಸ್ ಮಾಡ್ತಾ ಇದೀನಿ. ನನಗೂ ಸ್ವಲ್ಪ ಆಯಿಲಿ ಸ್ಕಿನ್ ಅಂಡ್ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಸೊ ಅದಕ್ಕೋಸ್ಕರ ನಿಮ್ಗೂ ಸಜೆಸ್ಟ್ ಮಾಡೋಣ ಅಂತ ಇದೀನಿ. ಸೊ ಈ ಒಂದು ಮಾಯಿಶ್ಚರೈಸರ್ ಬಂದ್ಬಿಟ್ಟು ಪಾಂಡ್ಸ್ ಅವ್ರದ್ದು ಸೂಪರ್ ಲೈಟ್ ಜೆಲ್ ಮಾಯಿಶ್ಚರೈಸರ್. ಇದು ಬಂದ್ಬಿಟ್ಟು ನಾನ್ ಸ್ಟಿಕ್ಕಿ ಫ್ರೆಶ್ ಜೆಲ್ ಬೇಸ್ ಅಲ್ಲಿ ಇರುತ್ತೆ, ಫ್ರೆಶ್ ಫೀಲ್ ಕೊಡುತ್ತೆ ನಿಮ್ಗೆ. ಅಂಡ್ ನಾನ್ ಸ್ಟಿಕ್ಕಿ ಮೀನ್ಸ್ ಏನು ಅಂತಂದ್ರೆ ಅಲ್ಲಿ ಅಂಟಿರೋ ರೀತಿ ಆಗೋದಿಲ್ಲ. ಸೊ ಅದು ತುಂಬಾನೇ ಒಂಥರ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ ಸ್ಕಿನ್ಗೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಮೇನ್ ಆಗಿ ಅಲರಾನಿಕ್ ಆಸಿಡ್ ಇದೆ ಮತ್ತೆ ವಿಟಮಿನ್ ಇ ಇದೆ. ಈ ಅಲರಾನಿಕ್ ಆಸಿಡ್ ಬಂದ್ಬಿಟ್ಟು ನಮ್ಮ ಸ್ಕಿನ್ಗೆ ಒಂದು ಸೂಪರ್ ಪವರ್ಫುಲ್ ಹೈಡ್ರೇಟರ್ ಅಂತಾನೆ ಹೇಳ್ಬೋದು. ಇದು ಫುಲ್ ಮಾಡುತ್ತೆ. ಲೈಕ್ ನಿಮ್ಗೆ ಈಗ ಆಯಿಲ್ ಸ್ಕಿನ್ ಅವ್ರಿಗೆ ಎಲ್ಲ ವಾಟರ್ ಬೇಸ್ ಕಂಟೆಂಟ್ ಇರುವಂತ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ಬೇಕು ನಾವು. ಬಿಕಾಸ್ ಆಯಿಲಿ ಇರೋರು, ಆಯಿಲಿ ಸ್ಕಿನ್ ಇರೋರು ಆಯಿಲ್ ಸೆಕ್ರೇಟ್ ಆಗುವಂತ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಿದ್ರೆ ಅದು ಫುಲ್ ಅಪೋಸಿಟ್ ಆಗುತ್ತೆ. ಸೊ ಹಂಗಾಗಿ ನಿಮ್ಮ ಸ್ಕಿನ್ ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಹಂಗಾಗಿ ಆಯಿಲಿ ಸ್ಕಿನ್ ಇರೋರು ವಾಟರ್ ಬೇಸ್ ಇರುವಂತದ್ದು ಜೆಲ್ ಬೇಸ್ ಇರುತ್ತಲ್ಲ, ಸೊ ಆ ಒಂದು ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ಬೇಕು. ಸೊ ಈ ಒಂದು ಪಾಂಡ್ ಸೂಪರ್ ಲೈಟ್ ಜೆಲ್ ಮಾಯಿಶ್ಚರೈಸರ್ ಅಲ್ಲಿ ಅಲರಾನಿಕ್ ಆಸಿಡ್ ಇರೋದ್ರಿಂದ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗುತ್ತೆ ಚೆನ್ನಾಗಿ. ಅಂಡ್ ನಿಮ್ಮ ಸ್ಕಿನ್ ಏನ್ ವಾಟರ್ ಕಂಟೆಂಟ್ ಬೇಕಿರುತ್ತೆ ಹೈಡ್ರೇಷನ್ಗೆ, ಅದನ್ನ ಇದು ಸಪ್ಲೈ ಮಾಡ್ಕೊಡುತ್ತೆ. ಅಂಡ್ ಅದು ಅಲ್ದಲೇ ನಿಮ್ಗೆ ಒಂದು ಎಕ್ಸ್ಟ್ರಾ ಗ್ಲೋ ಕೊಡುತ್ತೆ ಈ ಒಂದು ಮಾಯಿಶ್ಚರೈಸರ್ ನ ಯೂಸ್ ಮಾಡೋದ್ರಿಂದ. ಸೊ ನಾನಿಲ್ಲಿ 200 ml ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಪ್ರೈಸ್ 499. ಇದು ಟೆಸ್ಟ್ 20 ಗ್ರಾಮ್ 20 ml ಆ ರೀತಿ ಎಲ್ಲ 50 ರೂಪೀಸ್ 55 ರೂಪೀಸ್ ಎಲ್ಲ ಸಿಗುತ್ತೆ. ನೀವು ಅದನ್ನ ಬೇಕಾದ್ದು ಸ್ಟಾರ್ಟಿಂಗ್ ಅಲ್ಲಿ ತಗೊಂಡು ಯೂಸ್ ಮಾಡಿ ನೋಡಿ, ನಿಮ್ಗೆ ರಿಸಲ್ಟ್ ಯಾವ ರೀತಿ ಅನ್ಸುತ್ತೆ. ಅನಂತರ ಬೇಕಾದ್ರೆ ನೀವು ಬಜೆಟ್ ಇದ್ದಾಗ ಈ ರೀತಿ ಒಂದ್ಸಲ ತಗೊಂಡ್ರೆ ಒನ್ ಟೈಮ್ ಇನ್ವೆಸ್ಟ್ ತುಂಬಾ ವರ್ಷಗಳೇ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಇದು ಒಂದು ವಿಟಮಿನ್ ಇ ಬಂದ್ಬಿಟ್ಟು ಆಂಟಿ ಆಕ್ಸಿಡೆಂಟ್. ಸೊ ಇದು ನಮ್ ಸ್ಕಿನ್ ಏನ್ ಡ್ಯಾಮೇಜ್ ಆಗುತ್ತೆ ನಾವು ಹೊರಗಡೆ ಎಲ್ಲ ಹೋದಾಗ, ಆ ಒಂದು ಡ್ಯಾಮೇಜ್ ಆಗುವಂತದ್ರಿಂದ ಪ್ರೊಟೆಕ್ಟ್ ಮಾಡುತ್ತೆ. ಅಂಡ್ ಅಷ್ಟೇ ಅಲ್ಲದೆ ವಿಟಮಿನ್ ಇ ನಾವು ಯೂಸ್ ಮಾಡೋದ್ರಿಂದ ಫೇಸ್ ಅಲ್ಲಿ ಸ್ಮೂತ್ ಆಗಿರೋಗೆ ನಮ್ಮ ಒಂದು ಸ್ಕಿನ್ಗೆ ಹೆಲ್ಪ್ ಮಾಡ್ಕೊಡುತ್ತೆ. ಈ ಮಾಯಿಶ್ಚರೈಸರ್ ತುಂಬಾನೇ ಚೆನ್ನಾಗಿದೆ, ಯೂಸ್ ಮಾಡಿ. ಅದೆಲ್ಲ ಯೂಸ್ ಮಾಡ್ತಿಲ್ಲ ಆಯಿಲಿ ಸ್ಕಿನ್ ಇರೋರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಕೂಡ ಇದನ್ನೇ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಮತ್ತೆ ಮೇಕಪ್ ಗೆ ಹೋದಾಗ. ತುಂಬಾ ಚೆನ್ನಾಗಿದೆ. ಅಂಡ್ ಇದು ಬಂದ್ಬಿಟ್ಟು ಯಾವ ರೀತಿ ಇರುತ್ತೆ ಅಂತಂದ್ರೆ ಈ ರೀತಿ ಇರುತ್ತೆ. ಇದು ಬಂದ್ಬಿಟ್ಟು ವಾಟರ್ ಬೇಸ್ ಅಲ್ಲಿ ಇರುತ್ತೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಸ್ಟಿಕ್ಕಿ ಅನ್ಸಲ್ಲ, ಸಾಫ್ಟ್ ಆಗಿ ಫೀಲ್ ಆಗುತ್ತೆ. ಅಂಡ್ ಇದನ್ನ ಅಪ್ಲೈ ಮಾಡಾದ್ಮೇಲೆ ಒಂದು ಎಕ್ಸ್ಟ್ರಾ ಗ್ಲೋ ಸಿಗುತ್ತೆ. ಈಗ ನಾವು ಮೇಕಪ್ ಮಾಡೋದ್ರಿಂದ ಮುಂಚೆ ನಮ್ಮ ಬೇಸ್ ತುಂಬಾ ಚೆನ್ನಾಗಿ ಸೆಟ್ ಮಾಡ್ಕೊಂಡ್ರೆ ನಮ್ಗೆ ಮೇಕಪ್ ಇನ್ನೂ ಚೆನ್ನಾಗಿ ಎಕ್ಸ್ಟ್ರಾ ಗ್ಲೋ ಸಿಗುತ್ತೆ. ಸೊ ಅದಕ್ಕೂ ಸಹ ಈ ಒಂದು ಮಾಯಿಶ್ಚರೈಸರ್ ಹೆಲ್ಪ್ ಆಗುತ್ತೆ, ತುಂಬಾ ಬೇಗ ಅಬ್ಸರ್ವ್ ಆಗುತ್ತೆ. ಅಂಡ್ ನೀವು ಯಾವ್ದೇ ಒಂದು ಪ್ರಾಡಕ್ಟ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಅಟ್ಲೀಸ್ಟ್ ಮಿನಿಮಮ್ 1 ಮಿನಿಟ್ ಆದ್ರೂ ಟೈಮ್ ಕೊಡ್ಬೇಕು. ಅಂಡ್ ಇದು ಅಲರಾನಿಕ್ ಆಸಿಡ್ ಇರೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ತಿಯಾಗೂ ಇರೋಕೆ ಹೆಲ್ಪ್ ಮಾಡುತ್ತೆ. ತುಂಬಾನೇ ಇಂಪಾರ್ಟೆಂಟ್ ಅಲರಾನಿಕ್ ಆಸಿಡ್ ಬಂದ್ಬಿಟ್ಟು ನಮ್ಮ ಸ್ಕಿನ್ಗೆ, ಎಸ್ಪೆಷಲಿ ಆಯಿಲಿ ಸ್ಕಿನ್ ಇರೋರ್ಗೆ. ಸೊ ಇದು ಈ ಒಂದು ಇಂಗ್ರೀಡಿಯೆಂಟ್ ಇರೋದ್ರಿಂದ ತುಂಬಾ ಚೆನ್ನಾಗಿ ನಿಮ್ಮ ಒಂದು ಸ್ಕಿನ್
ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಇವೆರಡು ವಿಟಮಿನ್ ಇ ಮತ್ತೆ ಅಲರಾನಿಕ್ ಆಸಿಡ್ ಇರೋದ್ರಿಂದ ಟುಗೆದರ್ ಇರೋದ್ರಿಂದ ನಿಮ್ಮ ಸ್ಕಿನ್ ಬಂದ್ಬಿಟ್ಟು ಯೂತ್ಫುಲ್ ಆಗಿ ಮತ್ತೆ ಹೆಲ್ತಿಯಾಗಿ ಅಂಡ್ ಗ್ಲೋಯಿ ಆಗಿ ಕಾಣುತ್ತೆ. ಸೊ ಯೂಸ್ ಮಾಡಿ. ಅಂಡ್ ಅಲರಾನಿಕ್ ಆಸಿಡ್ ಯೂಸ್ ಮಾಡೋದ್ರಿಂದ ನಾವು ನಮ್ಮ ಸ್ಕಿನ್ಗೆ ಒಂದು ಫೈನ್ ಲೈನ್ಸ್ ಏನ್ ಬರುತ್ತೆ ಅದೆಲ್ಲಾನು ಸಹ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಅದೆಲ್ಲಾನು ಬರೋ ಚಾನ್ಸಸ್ ಇರಲ್ಲ. ಸೊ ಹಂಗಾಗಿ ಈ ಒಂದು ಬೆಸ್ಟ್ ಮಾಯಿಶ್ಚರೈಸರ್ ಫಾರ್ ಆಯಿಲಿ ಸ್ಕಿನ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾರೆಲ್ಲ ಇನ್ನು ಯೂಸ್ ಮಾಡ್ತಾ ಇಲ್ಲ ಒಂದ್ಸಲ ಯೂಸ್ ಮಾಡಿ. ಯೂಸ್ ಮಾಡ್ತಿರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಈ ವಿಡಿಯೋ ಯೂಸ್ ಆದ್ರೂ ಆಗ್ಲಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಅಂಡ್ ಅಫೋರ್ಡಬಲ್ ಅಲ್ಲಿ ಸಹ ಸಿಗುತ್ತೆ ಚಿಕ್ಕ ಚಿಕ್ಕ ಬಾಕ್ಸ್ ಗಳಲ್ಲಿ. ಸೊ ನೀವು ಬೇಕಾದ್ರೆ ಬೈ ಮಾಡಿ ನೋಡಿ. ಹೋಪ್ ನಿಮ್ಗೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಡ್ ಅಲ್ಲೇ ತನಕ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಾಯ್.